ನಾಳೆ ಸಮಾವೇಶ ಇದೆ. ನಾಳಿದ್ದು ಯಾವಾಗ್ಲಾರು ಇಡ್ತೀನಿ ನಾನು. ನಾಳೆ ಬೇಕಾದ್ರೆ ಇಡ್ತೀನಿ, ನಾಳೆ ಇಡ್ತೀನಿ, ನಾಳೆ ಅದ್ರ ಮುಂದಿನ ದಿನ ಇಡ್ತೀನಿ, ಯಾವತ್ತಾರು ಇಡ್ತೀನಿ. ಸುಪ್ರೀಂ ಕೋರ್ಟ್ ಮುಂದೆ ಏನಾಗಿದೆ ಅದನ್ನ ಆದೇಶ ಕಾಪಿ ಇದೆ, ಆದೇಶದ ಕಾಪಿ ಬದಲಾವಣೆ ಮಾಡಕ್ಕಾಗಲ್ಲ ನಾನು. ಅದರಿಂದ ನಾನು ಆ ಆದೇಶವನ್ನ ಒಪ್ಕೊಳ್ತೀನಿ ಅಂತಕ್ಕಂಥದ್ದು ನನ್ನ ಭಾವನೆ. ಇವರು ಎಲ್ಲರೂ ಕೂಡ ಆದೇಶವನ್ನ ಒಪ್ಕೊಳ್ತಾರೆ ಅಂತಕ್ಕಂಥದ್ದು ನನ್ನ ನನ್ನ ನಂಬಿಕೆ. ನಾಳಿದ್ದು ಸುಪ್ರೀಂ ಕೋರ್ಟ್ ನಲ್ಲಿ ಏನಾಗಿದೆ, ನೀವೇನು ಅಂಡರ್ಟೇಕ್ ಮಾಡ್ಕೊಂಡಿದ್ದೀರಿ, ಅವೆಲ್ಲನೂ ಕೂಡ ವಿವರಗಳಲ್ಲಿ ಒಳಗೊಂಡಿರ್ತಕ್ಕಂಥ ಆದೇಶವನ್ನ ಇಡುತ್ತೇನೆ. ವಿಶೇಷ ಪ್ರಕಟಣೆ. ಒಂದೇ ನಿಮಿಷ. ಒಂದು, ಮಾನ್ಯ ಮುಖ್ಯಮಂತ್ರಿಗಳು ನಾಳೆ ಸುಪ್ರೀಂ ಕೋರ್ಟ್ ನಲ್ಲಿ ನಮ್ಮ ಸರ್ಕಾರಕ್ಕಾಗಿ ಮೀಸಲಾತಿಯಲ್ಲಿ ಒಂದು ಸಮುದಾಯ ಮೂರ್ ಕಡೆ ಏನು ರಿಸರ್ವೇಶನ್ ತಗೋತೈತೆ ಅನ್ನೋ ಬಗ್ಗೆ ಚರ್ಚೆ ಮಾಡಿ. ಮಾನ್ಯ ಮುಖ್ಯಮಂತ್ರಿಗಳು ನಾವು ವಿನಂತಿ ಮಾಡ್ಕೋದಂದ್ರ ಇಡೀ ವೀರಶೈವ ಲಿಂಗಾಯತ ಸಮುದಾಯವನ್ನ OBCಗೆ ಸೇರಿಸಿ ಸೆಂಟ್ರಲ್ ರಿಕಮೆಂಡ್ ಮಾಡ್ಬೇಕು. ಅದನ್ನಾದ್ರೂ ಮಾಡಿಕೊಡಿ ಸರ್. ನಿಮ್ ಕೈಯಾಗ ಏನಿಲ್ಲ. ನಾವು ಅಲ್ಲಿ ಹೋರಾಟ ಮಾಡ್ತೀವಿ. ಚರ್ಚೆ ಮಾಡೋದು ಉತ್ತರ ಕೊಡ್ತಾರೆ. ಉತ್ತರ ಕೊಟ್ರೆ ಹೇಳ್ತಾರೆ ನಾಳಿದ್ದು ಅದು ಸರ್ಕಾರ ಉತ್ತರ ಕೊಡ್ತದೆ. ನಿಮ್ಮ ಎಲ್ಲ ಸರ್ಕಾರ ಉತ್ತರ ಕೊಡ್ತದೆ. ನಾಳಿದ್ದು ನೀವು ಯಾವಾಗ ರೈಸ್ ಮಾಡ್ತೀರಿ ಅವಾಗ ಉತ್ತರ ಕೊಡ್ತೀವಿ. ನಾಳೆ ಹೋರಾಟ ಇದೆ ಸರ್. ನಾಳೆ ನಾಳೆ ಸರ್ಕಾರದ ನಿಲುವೇನು ಅಂತಕ್ಕಂಥದ್ದನ್ನ ಸ್ಪಷ್ಟಪಡಿಸಿ ಇವರಿಗೆ ಉತ್ತರ ಕೊಡ್ತೇವೆ. ಯತ್ನದವ್ರೆ ನಿಮ್ಮೆಲ್ಲ ಅಧ್ಯಕ್ಷ ನಮ್ದು 2 ಬೇಡಿಕೆಯಲ್ಲಿ ಆಯ್ತು ಹೇಳಿದ್ರಲ್ಲ, ನಾಳೆ ಅವಕಾಶ ಕೊಟ್ರೆ ಸಾಕು. ಪ್ರಕಟಣೆ ಹೊಂದಿದೆ. ದಿನಾಂಕ 9-12-2024 ನಡೆದ ಕಾರ್ಯಕಲಾಪಗಳ ಸಲಹಾ ಸಮಿತಿ ಸಭೆಯಲ್ಲಿ ಕೆಳಗಂಡಂತೆ ತೀರ್ಮಾನಿಸಲಾಗಿದೆ. ನಿಮ್ಗೆ 48 ಗಂಟೆ ಕೊಡ್ಬೇಕು, 24 ಗಂಟೆ ಅಲ್ಲ. ಎಲ್ಲ ನೀವು ಹೇಳಿದ್ರೆ ಆಗ್ತದೆ. ಆಯ್ತಾ? ನೀವು ಮಾತಾಡೋ ಮುಂಚೆ ಆಲೋಚನೆ ಮಾಡಬೇಕು. ಕೊನೆಗೆ ಆಗ್ತಾ ಇದೆ. ಸದನದ ಕೊನೆ ಗುರುವಾರ ಶುಕ್ರವಾರ ಇಟ್ಟರೆ ಯಾವ ಶಾಸಕರು ಇರುವುದಿಲ್ಲ, ಯಾವ ಮಂತ್ರಿಗಳು ಇರುವುದಿಲ್ಲ. ಮುಖ್ಯಮಂತ್ರಿಗಳು ಒಂದೇನೋ ಕಾಟಾಚಾರ ಉತ್ತರ ಕೊಡದ್ ಬಿಟ್ರೆ ಉತ್ತರ ಕರ್ನಾಟಕ ಉತ್ತರ ಕರ್ನಾಟಕದ ಬಗ್ಗೆ ನಾಳೆಯಿಂದ ಪ್ರತಿದಿನ ಬೆಳಿಗ್ಗೆ 10 ಗಂಟೆಯಿಂದ ಸಾಯಂಕಾಲ 7 ಗಂಟೆಯವರೆಗೆ ಸನದ ಕಾರ್ಯಕಲಾಪ ನಡೆಸಲಾಗುವುದು. ಬೆಳಿಗ್ಗೆ 10 ಗಂಟೆಗೆ ಸ್ಟಾರ್ಟ್ ಆಗುದು ಅಂತ ಹೇಳಿದ್ರೆ ದಯವಿಟ್ಟು 9:30 ಗಂಟೆಗೆ ಬನ್ನಿ. ಬೆಲ್ಲ ಆಗ್ತದೆ 9:30. 10 ಗಂಟೆಗೆ ಕಲಾಪ ಸ್ಟಾರ್ಟ್ ಆಗಬೇಕು. ಇನ್ನು 10 ಗಂಟೆಗೆ ಸ್ಟಾರ್ಟ್ ಅಂತೇಳಿ ಅಲ್ಲಿಂದ 10 ಗಂಟೆ ಹೊರಡುದಲ್ಲ. ಯಾವುದು ಕಪ್ಪ ಸಾಸರ್ 3 ಅಧಿವೇಶನ ಕೊಟ್ಟಿದ್ದೇವೆ. ಎಲ್ಲರ ಮನೆಗಳ ನಾನು ಹೇಳಿದ ಕೇಳಿ, ಎಲ್ಲರ ಮನೆಯಲ್ಲಿ ಕಪ್ಪ ಸಾಸರ್ ಇದೆ ಸಾಧಾರಣ. ಅದು ಈ ಸಲ ನಿಮಗೆಲ್ಲ ಪ್ಲೇಟ್ ಕೊಡ್ತೇನೆ ನಾನು. ಸನ್ಮಾನ್ಯ ಅಧ್ಯಕ್ಷರೇ, ಅಧ್ಯಕ್ಷರೇ ಈಗ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ಎಲ್ಲರೂ ಹೋಗ್ಲೇಬೇಕು. ನಮ್ಮನ್ನು ಕರೆದಿದ್ದಾರೆ, ಎಲ್ಲರೂ ಹೋಗ್ಲೇಬೇಕು. ಒಂದಿನ ಮುಂದೆ ಹಾಕಿದ್ರು, 9 ದಿನ ಆಯ್ತು ಅಲ್ಲಿಗೆ. ಈಗ ಉತ್ತರ ಕರ್ನಾಟಕದ ಚರ್ಚೆ 3 ದಿನ ಅಂತ ತೀರ್ಮಾನ ಆಗಿದೆ. ಸೋಮವಾರ, ಮಂಗಳವಾರ, ಬುಧವಾರ ಆಗಿದೆ. ಆಮೇಲೆ ಮುಖ್ಯಮಂತ್ರಿಗಳು ಉತ್ತರ ಆಗಿದೆ. ಇನ್ನ ಈಗ ನಮ್ದು ನಿಲುವಳಿ ಸೂಚನೆ 5 ಇದೆ ನಮ್ದು. ನಾವು ಯಾವಾಗ ಮಂಡನೆ ಮಾಡೋದು ಇನ್ನ 5ನ ನಿಲುವಳಿ? ಅದಕ್ಕೆ ನಾನು ಹೇಳೋದು, ಕನ್ನಡ ಸಾಹಿತ್ಯ ಸಮ್ಮೇಳನ ಆದ್ಮೇಲೆ ಒಂದು 3 ದಿನ ನಡೆಸಿ ಎಲ್ಲ ಮುಗಿಸ್ಕೊಂಡ್ಬಿಡ್ಬೋದಲ್ಲ. ಈಗ ನಿಮ್ಮ 3 ದಿನ ಮುಗಿಸ್ಬಿಟ್ರೆ ನಿಮ್ಮ ಅತ್ಯುತ್ತಮವಾದ ಸಲಹೆ. ಮತ್ತೆ ಇಲ್ಲಿ ಸಮಸ್ಯೆ ಅಂತ ಹೇಳಿದ್ರೆ, ಈಗ ಪ್ರಾರಂಭ ಆದದ್ದು ಒಮ್ಮೆ ಪ್ರಾರಂಭ ಆಗಲಿ, ಅದನ್ನ ಅಡ್ಡ ಬರ್ತಿರಲ್ಲ. ಈಗ ಸ್ಟಾರ್ಟ್ ಆಗ್ಲಿ, ಗಾಡಿ ಹೋಗ್ಲಿ ಮುಂದೆ, ಮತ್ತೆ ನೋಡುವ. ಗಾಡಿ ನಿಂತೋಗ್ಬಾರ್ದಲ್ಲ. ರಾಯರೆಡ್ಡಿ ಅವರು ಕೂತ್ಕೊಳ್ಳಿ. ರಾಯರೆಡ್ಡಿ ಅವರೇ ಆಯ್ತು. 19ನೇ ತಾರೀಕು ಗಾಡಿ ನಿಂತೋಗ್ಬಿಟ್ರೆ ಮುಂದಕ್ಕೆ ಹೋಗಲ್ಲ. ನಂತರಲ್ಲ ನಿಲ್ಲುದಾಗ ಹೋಗೋದು. ಈಗ ಸ್ಟಾರ್ಟ್ ಆಗ್ಲಿಲ್ಲ. ಇಲ್ಲಿ ಸ್ಟಾರ್ಟ್ ಮಾಡ್ಲಿಕ್ಕೆ ಅವಕಾಶ ಮಾಡಿ ಕೊಡಿ. ಬೆಳಗ್ಗೆನೆ ಸ್ಟಾರ್ಟ್ ಆಯ್ತಲ್ಲ ಹೋರಾಟ ಎಲ್ಲ. ಬೆಳಗ್ಗೆ ಸ್ಟಾರ್ಟ್ ಮಾಡಿ ಎಕ್ಸಿಲೇಟರ್ ಆಗ್ತಾ ಇದೆ, ಮುಂದೆ ಹೋಗ್ತಾ ಇಲ್ಲ. ಈಗ ರಾಯರೆಡ್ಡಿ ಅವರೇ ಅವ್ರಿಗೆ ನೀವು ನನ್ಗೆ ಮಾತಾಡಿ ಇವ್ರೆ. ಈಗ ಆಗ ನಾವು ಚರ್ಚೆಯಲ್ಲಿದ್ದೆವು. ಈಗ ಬಹುಶಃ ಇವತ್ತು ನಮ್ಮ ಅನುಭವ ಮಂಟಪದ ಬಗ್ಗೆ ನಾವಿವತ್ತೇನಿದೆಯಾ ಅದನ್ನು ಮಾನ್ಯ ಮುಖ್ಯಮಂತ್ರಿಗಳು, ಪ್ರತಿಪಕ್ಷ ನಾಯಕರು ಅದನ್ನು ಮಾತಾಡಲಿಕ್ಕೆ ಕೇಳಿದ್ದಾರೆ. ನಾನು ಎಲ್ಲರ ಹತ್ರ ಕಳಕಳಿ ವಿನಂತಿಸ್ತೇನೆ. ಸಮಯದ ಅಭಾವ ಇದ್ದ ಕಾರಣ
ನಾವು 45 ಮಿನಿಟ್ಸ್ 1 ಅವರ್ ಜೊತೆಯಲ್ಲಿ ಸ್ವಲ್ಪ ಸ್ವಲ್ಪ ಮಾತಾಡಿಕೊಂಡು ಅದನ್ನು ಮಾತಾಡುವಂಥ ಒಂದು ಸಮಯ ನಾವು ನಿಗದಿಪಡಿಸಿದ್ದೇವೆ. ತಾವೆಲ್ಲವೂ ಕೂಡ ಸಹಕಾರ ಕೊಡಬೇಕು. ತದನಂತರ ನಾವು ಕ್ವಶನ್ ಅವರ್ ತೆಕ್ಕೊಂಡು ಮತ್ತೆ ಎಜೆಂಡ್ ಮೋಷನ್ಗೆ ಚರ್ಚೆ ಮಾಡಲಿಕ್ಕೆ ಅವಕಾಶ ಕೂಡ ಮಾಡಿ ಕೊಡ್ತೇವೆ.